ಓಂ ನಮಃ ಸಿದ್ಧೇಭ್ಯ. ಜೈನ ಧರ್ಮ ಅನ್ನುವಂಥದ್ದು, ಶ್ರಮಣ ಪರಂಪರೆ ಅನ್ನುವಂಥದ್ದು ಬಹಳ ಪ್ರಾಚೀನ ಕಾಲದಿಂದಲೂ ಬಂದಿರತಕ್ಕಂಥದ್ದು. ಹಾಗೆ ಎಲ್ಲ ವೇದ ಪುರಾಣಗಳಲ್ಲೂ ಕೂಡ ಜೈನ ಧರ್ಮದ ಉಲ್ಲೇಖಗಳು, ಜೈನ ಧರ್ಮದ ಪ್ರಥಮ ತೀರ್ಥಂಕರರಾದ ಆದಿನಾಥರ ಒಂದು ವರ್ಣನೆಗಳು, ಉಲ್ಲೇಖಗಳನ್ನು ನಾವು ನೋಡ್ತಾ ಹೋಗ್ಬೋದು. ಹಾಗೆ ಈ ದೇಶಕ್ಕೆ ಭಾರತ ಅನ್ನುವಂತಹ ಹೆಸರು ಬಂದಿರತಕ್ಕಂಥದ್ದು ಕೂಡ ಜೈನ ಧರ್ಮದ ಪ್ರಥಮ ತೀರ್ಥಂಕರರಾದಂತಹ ಆದಿದೇವರ ಪುತ್ರ ಭರತ ಚಕ್ರವರ್ತಿ ಈ 6 ಖಂಡಗಳನ್ನು ಗೆದ್ದು ಷಟ್ಖಂಡಾಧಿಪತಿಯಾಗಿ ಬಂದಂತಹ ಭರತ ಚಕ್ರವರ್ತಿಯಿಂದಲೇ ಈ ದೇಶದ ಒಂದು ಹೆಸರು, ಅವರ ಗೌರವಾರ್ಥವಾಗಿ ಈ ದೇಶಕ್ಕೆ ಭಾರತ ಅನ್ನುವಂತಹ ಹೆಸರು ಬಂದಿರತಕ್ಕಂಥದ್ದು ಕೂಡ ನಮ್ಮೆಲ್ಲರಿಗೂ ಕೂಡ ತಿಳಿದಿರುವಂಥದ್ದು. ಈ ಕರ್ನಾಟಕದ ಸಂಸ್ಕೃತಿ, ಇತಿಹಾಸ, ಸಾಹಿತ್ಯ ಇವೆಲ್ಲದರ ಮೂಲವನ್ನು ನಾವು ನೋಡ್ತಾ ಹೋಗೋದಾದರೆ ಅಲ್ಲಿ ಜೈನ ಪರಂಪರೆ ಇದ್ದಿರ್ತಕ್ಕಂಥದ್ದು, ಜೈನ ಪರಂಪರೆಯ ಕೊಡುಗೆಗಳನ್ನು ನಾವು ನೋಡ್ತಾ ಹೋಗ್ಬೋದು. ಈಗಿನ ಮೈಸೂರು HD ಕೋಟೆ ಭಾಗಗಳನ್ನು ನಾವೇನು ನೋಡ್ತೀವಿ, ಇವುಗಳು ಹೇಮಾಂಗ ದೇಶ ಅಥವಾ ಪುನ್ನಾಟ ದೇಶ ಅಂಥೇಳಿ ಕರೆಸ್ಕೊಳ್ತಿತ್ತು. ಆ ಸಂದರ್ಭದಲ್ಲಿ ಜೈನ ಧರ್ಮದ ಅಂತಿಮ ತೀರ್ಥಂಕರಾದಂತಹ ಭಗವಾನ್ ಮಹಾವೀರರು ಕೂಡ ಈ ಪ್ರದೇಶಗಳಿಗೆ ಬಂದಿದ್ದರು. ಅವರ ಒಂದು ಸಮವಶರಣ, ಅವರ ಒಂದು ಉಪದೇಶ ಈ ಒಂದು ನೆಲದಲ್ಲೂ ಕೂಡ ಆಗಿತ್ತು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು. ಹಾಗೆ ಈ ಪುನ್ನಾಟ ದೇಶದಲ್ಲಿ ಅನೇಕ ಜೈನ ಧರ್ಮದ ಅನುಯಾಯಿಗಳು ಇದ್ದರು ಅನ್ನುವಂಥದ್ದನ್ನು ಕೂಡ ನಾವು ತಿಳಿದುಕೊಳ್ಬೋದು. ಈ ಕರ್ನಾಟಕದಲ್ಲಿ ಜೈನರ ಒಂದು ಇತಿಹಾಸವನ್ನು ಐತಿಹಾಸಿಕವಾಗಿ ನಾವು ನೋಡೋದಾದರೆ ಸುಮಾರು 2300 ವರ್ಷಗಳ ಒಂದು ಪ್ರಾಚೀನತೆಗೆ ನಾವು ಹೋದರೆ ಭಗವಾನ್ ಮಹಾವೀರರ ನಂತರ ಅವರ 8ನೆಯ ಉತ್ತರಾಧಿಕಾರಿಗಳಾದಂತಹ ಆಚಾರ್ಯ ಭದ್ರಬಾಹು ಸ್ವಾಮಿಗಳು, ಹಾಗೆ ಈ ದೇಶದ ಅಖಂಡ ಭಾರತದ ಪ್ರಪ್ರಥಮ ರಾಜರಾದಂತಹ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರಾದಂತಹ ಚಂದ್ರಗುಪ್ತ ಮೌರ್ಯರು ಕೊನೆಯ ಸಂದರ್ಭದಲ್ಲಿ ಅವರ ಶಿಷ್ಯತ್ವವನ್ನು ಸ್ವೀಕರಿಸಿ ಸನ್ಯಾಸಿಗಳಾಗಿ ಅವರು ದಕ್ಷಿಣಾಪಥ ವಿಹಾರವನ್ನು ಮಾಡಿ 12,000 ದಿಗಂಬರ ಮುನಿಗಳು ಈ ದಕ್ಷಿಣ ಪ್ರದೇಶಕ್ಕೆ ಬಂದು ಶ್ರವಣಬೆಳಗೊಳಕ್ಕೆ ಬಂದು ನೆಲೆ ನಿಂತು ಭದ್ರಬಾಹು ಸ್ವಾಮಿಗಳು ಮತ್ತು ಸಾಮ್ರಾಟ್ ಚಂದ್ರಗುಪ್ತ ಮೌರ್ಯರು ಇದೇ ಶ್ರವಣಬೆಳಗೊಳದಲ್ಲಿ ನೆಲೆ ನಿಂತು ಇಲ್ಲಿ ಸಮಾಧಿ ಸಲ್ಲೇಖನವನ್ನು ಪಡೆದುಕೊಳ್ತಾರೆ. ಹಾಗೆ ಈ ಇತಿಹಾಸ ಕರ್ನಾಟಕಕ್ಕೆ ಒಂದು ಗೌರವ. ಈ ದೇಶ ಕಂಡಂತಹ ಮಹಾನ್ ಸಾಮ್ರಾಟ, ಅಖಂಡ ಭಾರತದ ಪ್ರಪ್ರಥಮ ಚಕ್ರವರ್ತಿ ಸಾಮ್ರಾಟ ಈ ಕರ್ನಾಟಕದ ಮಣ್ಣಿನಲ್ಲಿ ಸಮಾಧಿ ಆಗಿರ್ತಕ್ಕಂಥದ್ದು ಇಡೀ ಕರ್ನಾಟಕಕ್ಕೆ ಗೌರವ ಅಂತ ಕೂಡ ನಾವು ಹೇಳ್ಬೋದು. ಹಾಗೆ ಪ್ರಾಚೀನತೆಯನ್ನು ನೋಡೋದಾದರೆ ಇಡೀ ಕರ್ನಾಟಕಕ್ಕೆ ಶ್ರವಣಬೆಳಗೊಳದಷ್ಟು ಪ್ರಾಚೀನವಾದಂತಹ ಕ್ಷೇತ್ರ ಮತ್ತೊಂದಿಲ್ಲ ಅಂತ ಹೇಳ್ಬೋದು. ಹಾಗೆ ಕರ್ನಾಟಕದ ಪ್ರಾಚೀನತೆಯನ್ನು ನೋಡೋದಾದರೆ ನಾವು ಕದಂಬರು ಅಂತ ಹೇಳ್ತೀವಿ, ಬನವಾಸಿ ಕದಂಬರು ಅಂತ ನಾವು ನೋಡ್ತೀವಿ. ಅವರು ಕ್ರಿಸ್ತ ಶಕ 1ನೇ ಶತಮಾನದಲ್ಲಿ ಬರ್ತಾರೆ. ಆದರೆ ಶ್ರವಣಬೆಳಗೊಳದ ಇತಿಹಾಸ ಕ್ರಿಸ್ತ ಪೂರ್ವ 3ನೇ ಶತಮಾನಕ್ಕೆ ಹೋಗ್ತದೆ. ಹಾಗೆ ಇಡೀ ಕರ್ನಾಟಕಕ್ಕೆ ಪ್ರಾಚೀನವಾದಂತಹ ಒಂದು ನೆಲೆ, ಹಾಗೆ ಪ್ರಾಚೀನವಾದಂತಹ ಒಂದು ಕ್ಷೇತ್ರ ಅಂತಂದರೆ ಅದು ಶ್ರವಣಬೆಳಗೊಳ ಅನ್ನುವಂಥದ್ದು ನಾವೆಲ್ಲರೂ ಕೂಡ ತಿಳಿದುಕೊಳ್ಬೇಕಾಗ್ತದೆ. ಜೈನ ಆಚಾರ್ಯರ ಕೊಡುಗೆ ಕರ್ನಾಟಕಕ್ಕೆ ಅಪಾರವಾದಂಥದ್ದು. ಯಾಕೆ ಅಂತಂದರೆ ರಾಷ್ಟ್ರಕೂಟ ಅನ್ನುವಂತಹ ಒಂದು ಮಹಾ ಸಾಮ್ರಾಜ್ಯವನ್ನು ಜೈನ ಆಚಾರ್ಯರಾದ ಜಿನಸೇನಾಚಾರ್ಯರು ಅಮೋಘ ವರ್ಷ ನೃಪತುಂಗರಿಂದ ಅವರಿಗೆ ಮಾರ್ಗದರ್ಶನವನ್ನು ನೀಡಿ ಈ ರಾಜ ಮನೆತನವನ್ನು ಸ್ಥಾಪನೆ ಮಾಡಲಾಗ್ತದೆ. ಅದೇ ರೀತಿಯಾಗಿ ಮತ್ತೋರ್ವ ಜೈನ ಆಚಾರ್ಯರು ಸಿಂಹನಂದಿ ಅನ್ನುವಂತಹ ಆಚಾರ್ಯರು ದಡಿಗ ಮತ್ತು ಮಾಧವರಿಗೆ ಉಪದೇಶವನ್ನು ಮಾಡಿ ಮಾರ್ಗದರ್ಶನವನ್ನು ಮಾಡಿ ಗಂಗ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಅವರ ಮೊದಲ ರಾಜಧಾನಿ ಮಣ್ಣೆ, ನಂತರದಲ್ಲಿ ಕೋಲಾರ, ನಂತರದಲ್ಲಿ ತಲಕಾಡನ್ನು ತನ್ನ ಸಾಮ್ರಾಜ್ಯವನ್ನಾಗಿ ಮಾಡಿಕೊಂಡು ತಲಕಾಡು ಗಂಗರು ಎಂದೇ ಪ್ರಸಿದ್ಧರಾಗಿ ಈ ಕನ್ನಡ ರಾಜ್ಯವನ್ನು, ಈ ಕನ್ನಡ ದೇಶವನ್ನು ಅವರು ಆಳ್ತಾರೆ. ಮತ್ತೋರ್ವ ಜೈನ ಆಚಾರ್ಯರಾದಂತಹ ಸುದತ್ತಾಚಾರ್ಯರು ಸಳ ಅನ್ನುವಂತಹ ವ್ಯಕ್ತಿಗೆ ಮಾರ್ಗದರ್ಶನವನ್ನು ಮಾಡಿ ಉಪದೇಶವನ್ನು ಮಾಡಿ ಅವರಿಗೆ ಖಡ್ಗವನ್ನು ನೀಡಿ ಹೊಯ್ಸಳ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವಲ್ಲಿ ಅವರ ಪಾತ್ರ ಮಹತ್ವವಾದಂಥದ್ದು. ಹಾಗೆ ಈ 3 ರಾಷ್ಟ್ರಕೂಟ, ಗಂಗ ಹಾಗೆ ಹೊಯ್ಸಳ ಈ 3 ಮಹಾನ್ ರಾಜ ಮನೆತನಗಳು ಈ ಕರ್ನಾಟಕವನ್ನು ಆಳಿ ಈ ಕರ್ನಾಟಕದ ಗತವೈಭವವನ್ನು ಎತ್ತು ಹಿಡಿದಂತಹ ರಾಜ ಮನೆತನಗಳನ್ನು ಸ್ಥಾಪನೆ ಮಾಡಿಸಿದಂತಹ ಶ್ರೇಯಸ್ಸು ಜೈನ ದಿಗಂಬರ ಆಚಾರ್ಯರಿಗೆ ಸಲ್ಲುತ್ತದೆ ಅಂತಲೂ ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಬಾದಾಮಿ ಚಾಲುಕ್ಯರು ಕೂಡ 100 ಜಿನ ಮಂದಿರಗಳನ್ನು ಸ್ಥಾಪನೆ ಮಾಡಿ ಜೈನ ಧರ್ಮದ ಪೋಷಕರಾಗಿರ್ತಾರೆ.
ಹಾಗೆ ಕಲ್ಯಾಣಿ ಚಾಲುಕ್ಯರು ಕೂಡ ಜೈನ ಧರ್ಮದ ಅನುಯಾಯಿಗಳಾಗಿ ಅವರು ಜೈನ ಧರ್ಮದ ಒಂದು ಪೋಷಕರಾಗಿರ್ತಾರೆ. ಹಾಗೆ ಈ ಕೊಡಗು ಪ್ರದೇಶಗಳನ್ನು ಆಳಿದಂತಹ ಚೊಂಗಾಳ್ವ ಮತ್ತು ಕೊಂಗಾಳ್ವ ರಾಜಮನೆತನಗಳು ಕೂಡ ಪ್ರಾರಂಭದಲ್ಲಿ ಜೈನ ಅರಸರಾಗಿ ಜೈನ ಧರ್ಮದ ಅನೇಕ ಮಂದಿರಗಳನ್ನು ಅವರು ಸ್ಥಾಪನೆಯನ್ನು ಮಾಡಿ ಜೈನ ಧರ್ಮದ ಪೋಷಕರಾಗಿರ್ತಾರೆ. ಹಾಗೆ ಶಾತವಾಹನರು ಕೂಡ ಪ್ರಾರಂಭದಲ್ಲಿ ಜೈನ ಧರ್ಮದ ಅನುಯಾಯಿಗಳಾಗಿ ಜೈನ ಧರ್ಮದ ಪೋಷಣೆಗಳನ್ನು ಅವರು ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ಇತಿಹಾಸದಲ್ಲಿ ನೋಡ್ಬೋದಾಗಿದೆ. ಮಲೆನಾಡು ಪ್ರದೇಶವನ್ನು ಆಳಿದಂತಹ ಸಾಂತರಸರು ಕೂಡ ಜೈನ ಅರಸರಾಗಿರ್ತಾರೆ. ಕಾರ್ಕಳ ಭಾಗವನ್ನು ಆಳಿದಂತಹ ಭೈರವರಸರು ಕೂಡ ಜೈನ ಅರಸರಾಗಿರ್ತಾರೆ. ಹಾಗೆ ವೇಣೂರನ್ನು ಆಳಿದಂತಹ ಅಜಿಲ ಅರಸರು ಕೂಡ ಜೈನ ಅರಸರಾಗಿರ್ತಾರೆ. ಕರಾವಳಿ ಪ್ರದೇಶವನ್ನು ಆಳುತ್ತಿದ್ದಂತಹ ಸಾಳ್ವ ಅರಸರು, ಅದರಲ್ಲಿ ಮುಖ್ಯವಾಗಿ ಕಾಳು ಮೆಣಸಿನ ರಾಣಿ ಎಂದೇ ಪ್ರಸಿದ್ಧರಾಗಿ ಕಾಳು ಮೆಣಸಿನ ವಿದೇಶಕ್ಕೆ ಕಳಿಸುವಂತಹ ವ್ಯಾಪಾರವನ್ನು ಮಾಡುತ್ತಿದ್ದಂತಹ, ಹಾಗೆ ಪೋರ್ಚುಗೀಸರೊಂದಿಗೆ ಹೋರಾಡಿದಂತಹ ಒಂದು ಮಹಾರಾಣಿ. ಹಾಗೆ ಈ ಒಂದು ಭಾರತ ದೇಶದ ಇತಿಹಾಸದಲ್ಲೇ ಅತಿ ಹೆಚ್ಚು ವರ್ಷ ಅಂತಂದರೆ 52 ವರ್ಷ ತನ್ನ ಸಾಮ್ರಾಜ್ಯವನ್ನು ಆಳಿದಂತಹ ಏಕೈಕ ರಾಣಿ ಅಂತ ಹೆಗ್ಗಳಿಕೆಯನ್ನು ಪಡೆಯುವಂಥದ್ದು ಕಾಳು ಮೆಣಸಿನ ರಾಣಿ ಚೆನ್ನಭೈರಾದೇವಿ ಅನ್ನುವಂತಹ ಅರಸಿ ಕೂಡ ಜೈನ ಅರಸಿಯಾಗಿರ್ತಾರೆ. ಅದೇ ರೀತಿಯಾಗಿ ಗೋವಾ ಪ್ರದೇಶದಲ್ಲಿ ಪೋರ್ಚುಗೀಸರನ್ನು ಎದುರಿಸಿದಂತಹ ಮತ್ತೋರ್ವ ರಾಣಿ ಅಂತಂದರೆ ಅದು ಉಲ್ಲಾಳ ರಾಜಮನೆತನದ ಅಬ್ಬಕ್ಕ, ರಾಣಿ ಅಬ್ಬಕ್ಕ ಅನ್ನುವಂಥವರು ಕೂಡ ಜೈನ ಅರಸಿಯಾಗಿರ್ತಾರೆ. ಈ ಎಲ್ಲ ಅರಸರು ಕೂಡ ಜೈನ ಧರ್ಮದ ಪಾಲನೆ ಪೋಷಣೆಯನ್ನು ಮಾಡಿದಂಥವರು. ಅದೇ ರೀತಿಯಾಗಿ ಮೈಸೂರಿನ ಯದುವಂಶದ ಅರಸರು ಕೂಡ ಜೈನ ಧರ್ಮದ ಪೋಷಕರಾಗಿರ್ತಾರೆ. ಶ್ರವಣಬೆಳಗೊಳದಲ್ಲೂ ಕೂಡ ಶ್ರವಣಬೆಳಗೊಳ ಇಷ್ಟೊಂದು ಅಭಿವೃದ್ಧಿಯನ್ನು ಕಾಣಲಿಕ್ಕೆ, ಇಷ್ಟೊಂದು ಸಮೃದ್ಧವಾಗಿರಲಿಕ್ಕೆ ಮುಖ್ಯ ಕಾರಣ ಅಂತಂದರೆ ಅದು ಮೈಸೂರಿನ ಯದುವಂಶದ ಅರಸರು ಅಂತ ಹೇಳ್ಬೋದು. ಹಾಗೆ ಅವರ ಕಾಲದಲ್ಲೂ ಜೈನ ಧರ್ಮದ ಪೋಷಣೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು. ಕರ್ನಾಟಕದ ಇತಿಹಾಸಕ್ಕೆ ಜೈನ ಅರಸರ ಕೊಡುಗೆಯನ್ನು, ಜೈನ ಆಚಾರ್ಯರ ಕೊಡುಗೆಯನ್ನು, ಇತಿಹಾಸವನ್ನು ನಾವು ಈಗಾಗಲೇ ನೋಡಿದ್ವಿ. ಹಾಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಜೈನರ ಕೊಡುಗೆಯನ್ನು ನಾವು ನೋಡೋದಾದರೆ ಕನ್ನಡ ನಾಡಿನ ಸಾಹಿತ್ಯ ಪರಂಪರೆ ಪ್ರಾರಂಭವಾಗುವಂಥದ್ದೇ ಜೈನ ಕವಿಗಳಿಂದ, ಸಾಹಿತಿಗಳಿಂದ ಅಂತ ಹೇಳಿ ನಾವು ಹೇಳ್ಬೋದು. ಹಾಗೆ ಕರ್ನಾಟಕದ ಸಾಹಿತ್ಯ ಉಳಿದಿದೆ, ಬೆಳೆದಿದೆ, ಸಮೃದ್ಧವಾಗಿದೆ ಅನ್ನೋದಾದರೆ ಅದು ಜೈನ ಕವಿಗಳಿಂದ ಅಂಥೇಳಿ ನಾವು ತಿಳಿದುಕೊಳ್ಬೋದು. ಕರ್ನಾಟಕದ ಒಂದು ಸಾಹಿತ್ಯ ಪ್ರಾರಂಭವಾಗುವಂಥದ್ದೇ ಆದಿಕವಿ ಪಂಪರಿಂದ. ಹಾಗೆ ಪಂಪ, ಪೊನ್ನ, ರನ್ನ, ಜನ್ನ ಈ 4 ಕವಿಗಳು ಕರ್ನಾಟಕದ ಒಂದು ಕನ್ನಡದ ರತ್ನಗಳು ಅಂಥೇಳಿ ಕರೆಸ್ಕೊಳ್ತಾರೆ. ಹಾಗೆ ಕವಿ ಚಕ್ರವರ್ತಿಗಳು ಅಂತ ಕೂಡ ಇವರು ಕರೆಸ್ಕೊಳ್ತಾರೆ. ಹಾಗೆ ಇವರೆಲ್ಲರೂ ಕೂಡ ಕರ್ನಾಟಕದ ಒಂದು ಕನ್ನಡ ಸಾಹಿತ್ಯವನ್ನು ಸಮೃದ್ಧಗೊಳಿಸಿದಂಥವ್ರು ಅಂತ ಹೇಳ್ಬೋದು. ಹಾಗೆ ನಂತರದಲ್ಲಿ ನಮ್ಮ ಬೆಳಗೊಳದ ಭಗವಾನ್ ಬಾಹುಬಲಿ ಸ್ವಾಮಿಯ ಮೂರ್ತಿಯನ್ನು ಕೆತ್ತಿಸಿದಂತಹ ಚಾವುಂಡರಾಯ ಕೂಡ ಒಂದು ಕವಿಯಾಗಿರ್ತಾರೆ. ಅವರ ಕೊಡುಗೆ ಕೂಡ ಅಪಾರವಾಗಿರ್ತಕ್ಕಂಥದ್ದು. ಈಗಿನ ಶತಮಾನಗಳಲ್ಲಿ ನಾವು ನೋಡೋದಾದರೆ ಮೂಡುಬಿದಿರೆಯ ರತ್ನಾಕರ ವರ್ಣಿಯವರ ಒಂದು ಕೊಡುಗೆಯೂ ಕೂಡ ಅಪಾರವಾಗಿರ್ತಕ್ಕಂಥದ್ದು. ಈ ಎಲ್ಲರೂ ಕೂಡ ಜೈನ ಕವಿಗಳು ಈ ಒಂದು ಕರ್ನಾಟಕದ ಕನ್ನಡ ಸಾಹಿತ್ಯವನ್ನು ಸಮೃದ್ಧಗೊಳಿಸಿದ್ದಾರೆ ಅಂತ ಹೇಳ್ಬೋದು. ಆದಿಕವಿ ಪಂಪರಿಂದ ಹಿಡಿದು ಈಗಿನ ಹಂಪನವರೆಗೂ ಕೂಡ, ಪಂಪರಿಂದ ಹಂಪನವರೆಗೂ ಕೂಡ ಜೈನ ಕವಿಗಳು ಈ ಕನ್ನಡದ ಸಾಹಿತ್ಯವನ್ನು ಸಮೃದ್ಧಗೊಳಿಸಿದ್ದಾರೆ ಅಂಥೇಳಿ ನಾವು ಹೇಳ್ತಾ ಹೋಗ್ಬೋದು. ಕನ್ನಡದ ಪ್ರಾರಂಭದಿಂದಲೂ ಶಾಸನ ಸಾಹಿತ್ಯಕ್ಕೆ ಜೈನರ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು. ಈ ಕರ್ನಾಟಕದಲ್ಲಿ ಸಿಗ್ತಕ್ಕಂತಹ ಅತಿ ಹೆಚ್ಚು ಶಾಸನಗಳು ಜೈನರ ಶಾಸನಗಳಾಗಿರ್ತದೆ. ಹಾಗೆ ಶಿಲ್ಪಕಲೆಯ ದೃಷ್ಟಿಯಿಂದ ನಾವು ನೋಡೋದಾದರೆ ಕರ್ನಾಟಕಕ್ಕೆ ಗೌರವ ಅನ್ನುವಂಥದ್ದು ನಮ್ಮ ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಕರ್ನಾಟಕದಲ್ಲಿರುವ ಅನೇಕ ಬಾಹುಬಲಿ ಸ್ವಾಮಿಯ ವಿಗ್ರಹಗಳು, ಅನೇಕ ಜಿನ ಮಂದಿರಗಳು, ಹಾಗೆ ಮೂಡುಬಿದಿರೆಯಲ್ಲಿ ಇರತಕ್ಕಂತಹ 1000 ಇವೆಲ್ಲವೂ ಕೂಡ ಕರ್ನಾಟಕದ ಒಂದು ಸಂಪತ್ತು, ಶ್ರೇಷ್ಠವಾದ ಸಂಪತ್ತು ಅಂತ ಕೂಡ ನಾವು ಕರಿಬೋದು. ಹಾಗೆ ಈ ಪ್ರಪಂಚದಲ್ಲೇ ಎತ್ತರದ ಪ್ರತಿಮೆಗಳನ್ನು ನಿರ್ಮಾಣ ಮಾಡೋದಕ್ಕೆ ಪ್ರೇರಣೆ ಅಂತಂದರೆ ಅದು ನಮ್ಮ ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿ ಅಂತ ಹೇಳ್ಬೋದು. ಈ ಒಂದು ವಿಶ್ವದ ಅತಿ ಪ್ರಾಚೀನ ಎತ್ತರದ ವಿಗ್ರಹ ಅಂತಂದರೆ ಅದು ಬಾಹುಬಲಿ ಸ್ವಾಮಿ. ಈ ಬಾಹುಬಲಿ ಸ್ವಾಮಿಯ ವಿಗ್ರಹದಿಂದಲೇ ಈಗ ದೇಶದಲ್ಲಿ ಎತ್ತರದ ಪ್ರತಿಮೆಗಳನ್ನು ಮಾಡಲಿಕ್ಕೆ ಪ್ರಾರಂಭವಾಗಿದೆ. ಆ ಎಲ್ಲದಕ್ಕೂ ಪ್ರೇರಣೆ
ಬೆಳಗೊಳದ ಬಾಹುಬಲಿ ಸ್ವಾಮಿ, ಈ ಬಾಹುಬಲಿ ಸ್ವಾಮಿ ಶ್ರವಣಬೆಳಗೊಳದಲ್ಲಿರ್ತಕ್ಕಂಥದ್ದು, ಕರ್ನಾಟಕದಲ್ಲಿರ್ತಕ್ಕಂಥದ್ದು, ಇದು ನಮ್ಮೆಲ್ಲರ ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ಗೌರವದ ವಿಷಯ ಅಂತ ಹೇಳಿ ನಾವು ಹೇಳ್ಬೋದು. ಕರ್ನಾಟಕದಲ್ಲಿ ಈ ಜೈನ ಧರ್ಮ, ಜೈನ ಇತಿಹಾಸ ಅನ್ನುವಂಥದ್ದು ಬಹಳ ಪ್ರಾಚೀನದಿಂದಲೂ ಬಂದಿದೆ. ಬಹಳ ಈ ಕರ್ನಾಟಕಕ್ಕೆ ಜೈನ ಧರ್ಮೀಯರ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೋದು. ಓಂ ನಮಃ.